9 ಗಂಟೆಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ತುಮಕೂರು ಲೋಕಸಭೆ ಟಿಕೆಟ್ಗೆ ಭಾರಿ ಪೈಪೋಟಿ ಆಗ್ತಾ ಇದೆ. ಸೋಮಣ್ಣ ಜೊತೆಗೆ ಜೆಸಿ ಮಾಧುಸ್ವಾಮಿ ಮಧ್ಯೆ ಈಗ ಟಿಕೆಟ್ ಫೈಟ್ ಶುರುವಾಗಿದೆ. ಸೋಮಣ್ಣ ಸ್ಪರ್ಧೆಗೆ ಮಾಧುಸ್ವಾಮಿ ಅಡ್ಡಗಾಲ ಹಾಕ್ತಿದ್ದಾರೆ. ಮಾಜಿ ಸಚಿವ ಸೋಮಣ್ಣ ಆಕ್ಟಿವ್ ಆದ ಬೆನ್ನಲ್ಲೇ ಈಗ ಮಾಧುಸ್ವಾಮಿ ಕೂಡ ಆಕ್ಟಿವ್ ಆಗ್ತಾ ಇದೆ. ಚುನಾವಣೆ ಸೋತ ಮೇಲೆ ದೂರ ಉಳಿದಿದ್ರು ಮಾಜಿ ಸಚಿವ ಮಾಧುಸ್ವಾಮಿ. ಆದ್ರೆ ಇದೀಗ ಬಿಜೆಪಿ ಸಭೆಯಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾರೆ. ಸೋಮಣ್ಣ ಭಾರಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ತುಮಕೂರಿನಿಂದ ಸ್ಪರ್ಧಿಸುವಂತ ಪ್ರಯತ್ನ ಪಡ್ತಾ ಇದ್ದಾರೆ. ಒಲವು ವ್ಯಕ್ತಪಡಿಸಿದ್ದಾರೆ ಸೋಮಣ್ಣ. ಜಿಎಸ್ ಬಸವರಾಜು ಸೋಮಣ್ಣ ಪರ ಇದ್ರೆ, ಅತ್ತ ಸೋಮಣ್ಣನನ್ನ ಜೊತೆಗಿಟ್ಕೊಂಡು ಕ್ಷೇತ್ರ ಸುತ್ತಿದ್ದಾರೆ. ಸಂಸದ ಸೋಮಣ್ಣರೊಂದಿಗೆ ದೆಹಲಿ ತೆರಳುತ್ತಾ ಇದ್ದಾರೆ ಬಸವರಾಜು. ಇತ್ತ ನಾನು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಅಂತ ಜೆಸಿ ಮಾಧುಸ್ವಾಮಿ ಹೇಳ್ತಿದ್ದಾರೆ. ನೀನು ಲೋಕಸಭೆ ಸ್ಪರ್ಧೆಗೆ ಬಿಟ್ಟಿದೆಯಾ ಅಂದಿದ್ದಾರೆ. ಯಡಿಯೂರಪ್ಪ ಭರವಸೆ ಮೇರೆಗೆ ಚುನಾವಣಾ ಪ್ರಚಾರದಲ್ಲಿ ಇದ್ದೀನಿ ಅಂತಿದ್ದಾರೆ ಮಾಧುಸ್ವಾಮಿ. ತುಮಕೂರಿನಲ್ಲಿ ಲೋಕಸಭೆ ಚುನಾವಣೆಯ ಅಖಾಡ ಸಿದ್ಧವಾಗ್ತಿರೋವಂಥದ್ದು. ಈ ನಡುವೆ ಮಾಜಿ ಸಚಿವರಾದ ಮಾಧುಸ್ವಾಮಿಯವರು ಕೂಡ ನಾನು ಅಖಾಡಕ್ಕೆ ಧುಮುಕ್ತೀನಿ, ಸ್ಪರ್ಧೆ ಮಾಡ್ತೀನಿ ಅನ್ನೋದು ಮಾತನ್ನು ಹೇಳಿರೋವಂಥದ್ದು. ಇದೀಗ ಅವರು ನನ್ನ ಜೊತೆ ಹೇಳ್ತಾರೆ. ಏನೆಲ್ಲ ಹೇಳ್ತಾರೆ ಅವ್ರನ್ನ ಕೇಳಿದ ಸರ್, ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದೀರಿ. ಏನಾದರೂ ನಿಮ್ಮ ಪಕ್ಷದ ಮುಖಂಡರು ಅಥವಾ ಏನಾದರೂ ಮನವಿ ಮಾಡಿದ್ರೆ ಅಥವಾ ಸೂಚನೆ ಸಿಕ್ಕಿದೆಯಾ, ಹೇಗೆ ಸರ್ ಅಂತೇಳಿ? ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರು ಒಬ್ಬರನ್ನ ಮೀಟ್ ಮಾಡಿ ಕೇಳಿದ್ದೀನಿ. ಓಡಾಡ್ಕೊಳಪ್ಪ, ನೀನು ಫಿಟ್ ಇದೆಯಾ ಅಂತ ಅವತ್ತು ಹೇಳಿದ್ದಾರೆ. ಅವತ್ತಿಂದ ಆಚೆನಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಮಾತುಗಳು ಕೊಟ್ಟಿದ್ದೀನಿ. ನಾನು ಈ ಜಿಲ್ಲೆ ಮಗ, ಜನ ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ. ನಾನು ಸ್ಪರ್ಧೆ. ಸರ್, ಈಗ ಸೋಮಣ್ಣವರು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಓಡಾಡ್ತಿರೋವಂಥದ್ದು ಏನು ಹೇಳಿದ್ದೀರಿ ಸರ್ ಇದ್ರ ಬಗ್ಗೆ? ಅದು ಅವರಿಷ್ಟ, ನಾನೇನು ಹೇಳೋಕ್ಕಾಗತ್ತೆ. ಸೋಮಣ್ಣ ಅವ್ರು ಸ್ಪರ್ಧೆ ಮಾಡ್ತೀನಿ ಅಂದರೆ ಸೋಮಣ್ಣವರು ಮಾತಾಡಲಿ, ಮುದ್ದನಮೇಗೌಡರು ಸ್ಪರ್ಧೆ ಮಾಡ್ತೀನಿ ಅಂದರೆ ಮುದ್ದನೂ ಮಾಡಲಿ. ಯಾರಿಗೆ ಮಾಡೋವಂಥ ಪಕ್ಷದವ್ರು ಹೇಳ್ತಾರೆ, ಅದಾದ ನಂತರ ಏನಾದ್ರು ನಿಮ್ಮ ಹತ್ರ ರಿಯಾಕ್ಟ್ ಮಾಡ್ತೀನಿ. ಸರ್, ಕಳೆದ ಚುನಾವಣೆಯಲ್ಲಿ ಸ್ಥಳೀಯ ಅಭ್ಯರ್ಥಿ ಅನ್ನೋ ಒಂದು ವಿಷಯ ಮುಂದೆ ಬಂದು ಗೆಲುವಿಗೆ ಕಾರಣ ಆಗಿತ್ತು. ಸೊ ಈ ಚುನಾವಣೆಯಲ್ಲಿ ಆ ಥರದ್ದೇನಾದರೂ ಟಿಕೆಟ್ಗೆ ಸ್ಥಳೀಯ ಅಭ್ಯರ್ಥಿ, ಹೊರಗಿನ ಅಭ್ಯರ್ಥಿ ಈ ಥರದ್ದೇನಾದರೂ ಇದೆಯಾ ಸರ್ ಅಂತೇಳಿ? ಸ್ವಾಭಾವಿಕವಾಗಿ ಬರುತ್ತೆ. ಸ್ವಾಭಾವಿಕವಾಗಿ ಕೋದಂಡರಾಮಯ್ಯನವರು ಕಾಂಗ್ರೆಸ್ಸಿಗೆ ನಿಂತಾಗ ಇದೇ ಇಶ್ಯೂ ರೈಸ್ ಆಗಿ ಕೋದಂಡರಾಮಯ್ಯನವರು ಭಾಳ ಕಡಿಮೆ ಮತ ತೊಗೊಂಡು ಸೋತರು ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಬೇಕಾಗಿರಲಿಲ್ಲ, ಮುದ್ದನಮೇಗೌಡರು ಗೆದ್ದರು. ಅದಾದಮೇಲೆ ದೇವೇಗೌಡರಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಮಗೆ ಸಾಮಾನ್ಯವಾಗಿ ಸಿಗೋದು ದುರ್ಲಭ. ಒಟ್ಟಿನಲ್ಲಿ ತುಮಕೂರು ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಕಳೆದ ಬಾರಿ ದೇವೇಗೌಡರನ್ನೇ ಸೋಲಿಸಿದಂತಹ ಬಿಜೆಪಿ ಈಗ ಈ ಬಾರಿ ವಿ ಸೋಮಣ್ಣ ಓಡಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಮಾಧುಸ್ವಾಮಿ ದಿಢೀರಂತ ಪ್ರತ್ಯಕ್ಷ ಆಗಿದ್ದಾರೆ. ಫೈನಲಿ ಟಿಕೆಟ್ ಯಾರಿಗೆ, ಯಾರು ಗೆಲುವು? ಬಟ್ ಆದ್ರೆ ಈ ಟಿಕೆಟ್ ಫೈಟ್ ನಾನು ಆಕಾಂಕ್ಷಿ, ನನಗೆ ಕೊಡಿ ಅನ್ನುವಂಥ ಹಗ್ಗ ಜಗ್ಗಾಟ ಮಾತ್ರ ಇನ್ನೊಂದೆರಡು ತಿಂಗಳು ಓಡಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.